ಯಾರೆಲ್ಲ ಬಂದು ನಿಮಗೆ ಕಿರುಕುಳವನ್ನು ಕೊಡ್ತಿದ್ರು? ಚೈತ್ರ ಮಾತ್ರ ಬಂದು ಕಿರುಕುಳ ಕೊಡ್ತಿದ್ರು ಅಥವಾ ಅವರ ಶ್ರೀಕಾಂತ್ ಅವನು ಸಹ ನನಗೆ ಮಾನಸಿಕ ಹಿಂಸೆ ಮಾನಸಿಕ ಹೇಳಿಕೆ ಕೊಟ್ಟಿದ್ದಾನೆ. ಅವರಿಗೆ ತಲೆ ಸರಿ ಇಲ್ಲ ಅಂತ ಹೇಳಿದ್ದಾನೆ. ಒಬ್ಬ ಹಿರಿಯ ವ್ಯಕ್ತಿಗೆ ಒಂದು ಅವನ ತಂದೆಕ್ಕಿಂತಲೂ ವಯಸ್ಸು ಜಾಸ್ತಿ ಆಗಿದೆ. ಅಂಥ ವ್ಯಕ್ತಿಗೆ ಅವರು ತಲೆ ಸರಿ ಅಂತ ಹೇಳೋದು ಸರಿಯಾದ, ಅದು ತಪ್ಪು. ಅವ ಹೇಳೋದು ತಪ್ಪು. ಮತ್ತು ಇವಳು ಬಿಗ್ ಬಾಸ್ನ ಹೇಳ್ತಾನೆ, ನನಗೆ ಅವನೇನು ನೋಡ್ಕೊಂಡಿದ್ದು, ಶ್ರೀಕಾಂತನೇನು ನೋಡ್ಕೊಂಡಿದ್ದು, ಅವನೇ ನನಗೆ ಸಣ್ಣಕ್ಕಿರು, ಅವನೇ ನನಗೆ ವಿದ್ಯಾಭ್ಯಾಸ, ನನಗೆ ಸಪೋರ್ಟ್ ಆಗಿ ನಿಂತದ್ದು ಸುಳ್ಳು. ಅಲ್ಲ, ನೀವು ಒಂದು ಬಾರಿ ಅವರ ಮೇಲೆ ಆರೋಪ ಮಾಡ್ತಿರುವ ಸಂದರ್ಭದಲ್ಲಿ ನನ್ನ ತಂದೆ ಕುಡುಕ, ತಲೆ ಸರಿ ಇಲ್ಲ, ಆ ಹಿನ್ನೆಲೆಯಲ್ಲಿ ಈ ರೀತಿಯ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂತ ಚೈತ್ರ ಕುಂದಾಪುರ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಕೂಡ ಹಂಚಿಕೊಂಡಿದ್ರು. ಅದರ ಬಳಿಕ ನೀವು ಇದಕ್ಕೆ ಕೋರ್ಟಿಗೆ ಎಲ್ಲ ಹೋದ್ರಿ, ನಿಮಗೆ ಈಗ ನ್ಯಾಯ ಸಿಕ್ಕಿರುವಂಥದ್ದು. ಈಗ ಪೊಲೀಸ್ನವರು ಯಾವ ರೀತಿ ನಿಮಗೆ ಸಪೋರ್ಟ್ ಕೊಟ್ಟಿದ್ದಾರೆ? ಇನ್ನು ನೋಡಬೇಕು. ಈಗ ನಂಗೆ ಸಿಕ್ಕಿದಷ್ಟೇ ಆದೇಶ. ಇನ್ನು ಪೊಲೀಸ್ ಸ್ಟೇಷನ್ ನಾನು ಹೋಗಲಿಲ್ಲ. ಇನ್ನು ಯಾವ ರೀತಿ ಅವರು ನನಗೆ ರಕ್ಷಣೆ ಕೊಡ್ತಾರೆ ಇನ್ನು ನೋಡಬೇಕು. ಅಂದರೆ ನಾನು ಇನ್ನು ಸಿಕ್ಕಿದಷ್ಟೇ ಅಲ್ಲ, ಇನ್ನು ಪೊಲೀಸ್ ಸ್ಟೇಷನ್ಗೆ ನಾನು ಹೋಗಲಿಲ್ಲ. ಇನ್ನು ಅದು ಏನು ಆದೇಶ ಪತ್ರ ಹಿಡ್ಕೊಳ್ಳೋದಕ್ಕೆ ಏನು ಸಪೋರ್ಟ್ ಕೊಡ್ತಾರೆ. ಮನೆಯಲ್ಲಿ ನನಗೆ ಊಟ ವ್ಯವಸ್ಥೆ ಆಗಬೇಕು, ತಿಂಡಿ ಊಟ ಸರಿಯಾದ ಆರೋಗ್ಯ, ಮತ್ತು ನನಗೆ ಪ್ರತಿ ತಿಂಗಳು ಕೊಡುವಂತೆ, ನನಗೆ ಖರ್ಚಿಗೆ ಕೊಡುವಂತೆ ಮಾಡಬೇಕು. ಇದಿಷ್ಟು ಚೈತ್ರ ಕುಂದಾಪುರ ಅವರ ತಂದೆಯಾಗಿರುವಂಥ ಬಾಲಕೃಷ್ಣ ನಾಯ್ಕ ಅವರ ಮಾತಾಗಿರುವಂಥದ್ದು. ಈ ಹಿಂದೆ ಸಾಕಷ್ಟು ಬಾರಿ ಪೊಲೀಸ್ ಸ್ಟೇಷನ್ ಅಳೆದಿದ್ದೇನೆ, ಆದರೆ ನ್ಯಾಯಕ್ಕಾಗಿ ಹೋರಾಡಿದ್ದೇನೆ. ಈಗ ಕೊನೆ ಪಕ್ಷದಲ್ಲಿ ಈಗ AC ಕೋರ್ಟ್ನ ಮುಖಾಂತರ ನನಗೆ ನ್ಯಾಯ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ರಕ್ಷಣೆ ಸಿಗೋ ಕೂಡ ಒಂದು ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇದೆ ಎಂಬ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಒಟ್ಟಾರೆಯಾಗಿ ಈಗ ಮತ್ತೆ ಬಿಗ್ ಬಾಸ್ನಲ್ಲಿ ಸ್ಪರ್ಧೆ ಮಾಡ್ತಿರುವಂಥ ಚೈತ್ರ ಕುಂದಾಪುರ ಮತ್ತೆ ಸುದ್ದಿ ಆಗಿರುವಂಥದ್ದು. ಈ ಹಿಂದೆ ಹಲ್ಲೆ ಮಾಡಿದ ಅಥವಾ ಕಿರುಕುಳ ಆರೋಪದಲ್ಲಿ ತಂದೆಯ ಪರ ನ್ಯಾಯ ತೀರ್ಪು ಹೊರಬಿದ್ದಿರುವಂಥದ್ದು. ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ. ಯಾರೆಲ್ಲ ಬಂದು ನಿಮಗೆ ಕಿರುಕುಳವನ್ನು ಕೊಡ್ತಿದ್ರು? ಚೈತ್ರ ಮಾತ್ರ ಬಂದು ಕಿರುಕುಳ ಕೊಡ್ತಿದ್ರು ಅಥವಾ ಅವರ ಶ್ರೀಕಾಂತ್ ಅವನು ಸಹ ನನಗೆ ಮಾನಸಿಕ ಹಿಂಸೆ ಮಾನಸಿಕ ಹೇಳಿಕೆ ಕೊಟ್ಟಿದ್ದಾನೆ. ಅವರಿಗೆ ತಲೆ ಸರಿ ಇಲ್ಲ ಅಂತ ಹೇಳಿದ್ದಾನೆ. ಒಬ್ಬ ಹಿರಿಯ ವ್ಯಕ್ತಿಗೆ ಒಂದು ಅವನ ತಂದೆಕ್ಕಿಂತಲೂ ವಯಸ್ಸು ಜಾಸ್ತಿ ಆಗಿದೆ. ಅಂಥ ವ್ಯಕ್ತಿಗೆ ಅವರು ತಲೆ ಸರಿ ಅಂತ ಹೇಳೋದು ಸರಿಯಾದ, ಅದು ತಪ್ಪು. ಅವ ಹೇಳೋದು ತಪ್ಪು. ಮತ್ತು ಇವಳು ಬಿಗ್ ಬಾಸ್ನ ಹೇಳ್ತಾನೆ, ನನಗೆ ಅವನೇನು ನೋಡ್ಕೊಂಡಿದ್ದು, ಶ್ರೀಕಾಂತನೇನು ನೋಡ್ಕೊಂಡಿದ್ದು, ಅವನೇ ನನಗೆ ಸಣ್ಣಕ್ಕಿರು, ಅವನೇ ನನಗೆ ವಿದ್ಯಾಭ್ಯಾಸ, ನನಗೆ ಸಪೋರ್ಟ್ ಆಗಿ ನಿಂತದ್ದು ಸುಳ್ಳು. ಅಲ್ಲ, ನೀವು ಒಂದು ಬಾರಿ ಅವರ ಮೇಲೆ ಆರೋಪ ಮಾಡ್ತಿರುವ ಸಂದರ್ಭದಲ್ಲಿ ನನ್ನ ತಂದೆ ಕುಡುಕ, ತಲೆ ಸರಿ ಇಲ್ಲ, ಆ ಹಿನ್ನೆಲೆಯಲ್ಲಿ ಈ ರೀತಿಯ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂತ ಚೈತ್ರ ಕುಂದಾಪುರ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಕೂಡ ಹಂಚಿಕೊಂಡಿದ್ರು. ಅದರ ಬಳಿಕ ನೀವು ಇದಕ್ಕೆ ಕೋರ್ಟಿಗೆ ಎಲ್ಲ ಹೋದ್ರಿ, ನಿಮಗೆ ಈಗ ನ್ಯಾಯ ಸಿಕ್ಕಿರುವಂಥದ್ದು. ಈಗ ಪೊಲೀಸ್ನವರು ಯಾವ ರೀತಿ ನಿಮಗೆ ಸಪೋರ್ಟ್ ಕೊಟ್ಟಿದ್ದಾರೆ? ಇನ್ನು ನೋಡಬೇಕು. ಈಗ ನಂಗೆ ಸಿಕ್ಕಿದಷ್ಟೇ ಆದೇಶ. ಇನ್ನು ಪೊಲೀಸ್ ಸ್ಟೇಷನ್ ನಾನು ಹೋಗಲಿಲ್ಲ.